ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ದಿನ ತುಳಸಿ ಹಬ್ಬ ಬಂದಿದೆ. ತುಳಸಿ ಹಬ್ಬ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ, ಹಾಗೆ ನಾವು ಕೂಡ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀನಿ ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಕೊಂಡು ಬರ್ತೀರಲ್ಲ. ಯಾಕೆ ಈ ತರ ಗಂಟು ಹಾಕ್ತಾರ ನೀವು ಅಂದ್ರೆ ಪಕ್ಕದಲ್ಲಿ ನಲ್ಲಿಕಾಯಿ ಗಿಡ ಬರ್ಬೇಕಲ್ಲ. ಓಕೆ, ತುಳಸಿ ಯಜಮಾನ್ರಂತೆ ನಲ್ಲಿಕಾಯಿ ಗಿಡ. ಹೌದಾ? ಹೌದು, ನಿಜ ಗೊತ್ತಿಲ್ಲ ನಿಮ್ಗೆ? ಹೌದು. ಅದಕ್ಕೆ ಯಾವಾಗ ನಲ್ಲಿಕಾಯಿ ತಗೊಂಡ್ಬಂದು ಮಾಡ್ತಾರೆ. ನಲ್ಲಿಕಾಯಿ ತಗೊಂಡ್ಬಂದು ಯಾವಾಗಲೂ ಮಾಡ್ತಾರೆ. ಫಸ್ಟು ಇದಕ್ಕೆ ನಲ್ಲಿಕಾಯಿ ಗಿಡ ನೆಡ್ಬೇಕಾದ್ರೆ ನೋಡಿಲಿ ಈ ತರ ತೀರ್ಥ ಹಾಕ್ಬೇಕು. ಹೌದಾ? ಓಕೆನಾ? ಪ್ರೊಸೀಜರ್ ಇದು. ಹೇಗೆ ತುಳಸಿ ಹಬ್ಬ ಮಾಡ್ತಾರೆ? ಪ್ರೊಸೀಜರು ತುಳಸಿ ಹಬ್ಬ ಹೇಗೆ ಮಾಡ್ತಾರೆ ಅಂತ. ಇದು ಹಿಂಗೆ ಓಪನ್ ಮಾಡಬೇಕು, ಹತ್ರದಿಂದ ತೋರಿಸು. ಹಿಂಗೆ ಓಪನ್ ಮಾಡಿ, ಓಕೆನಾ? ಇದಕ್ಕೆ ಹಾಲು, ಮೊಸರು ಹಾಕ್ಬೇಕು. ಹಾಕ್ಬೇಕು ಜೇನು ಮತ್ತೆ ಸಕ್ಕರೆ ಮತ್ತೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಾಕಬೇಕು. ಓಕೆ, ಹಾಕ್ಬಿಟ್ಟು ಈಗ ನಲ್ಲಿಕಾಯಿ ಗಿಡಕ್ಕೆ ತೀರ್ಥ ಹಾಕೋಬೇಕು. ಹಿಂಗೆ ತೀರ್ಥ ಹಾಕೊಂಡು ಈ ಥರ ತುಳಸಮ್ಮನ ಪಕ್ಕದಲ್ಲಿ ನೆಟ್ಕೋಬೇಕು. ಟೈಟಾಗಿ ಕೂತಿದ್ಯಾ ಅದು? ಟೈಟಾಗಿ ಕೂತ್ಕೊಂಡಿದೆ. ₹1 ಕಾಯಿನೂ ಹಾಕಬೇಕು, ಆಯಿತಾ? ಈಗ ನಾವು ಟೈಟಾಗಿ ಕೂರಿಸ್ತೀನಿ ನೋಡು, ಹಿಂಗೆ. ಇದು ಹೊಸ್ದಾಗಿ ಈಗ ತುಳಸಿ ಪೂಜೆ ಮಾಡೋದು ಗೊತ್ತಿರಲ್ವಲ್ಲ, ಅವ್ರಿಗೆ ಈ ಥರ ಯೂಸ್ ಆಗುತ್ತೆ. ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನೋಡು, ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬೇಕು. ಹಿಂಗೆ ಖಾರ ಕಟ್ಟಿದ್ದೀನಿ ಅಂದರೆ ಇದು ಬೀಳಬಾರ್ದು, ಅದಕ್ಕೋಸ್ಕರ ಈ ಕಡೆಯಿಂದ ತೋರಿಸು. ಬೀಳಬಾರ್ದು. ನೋಡು ಹೆಂಗೆ ಕಟ್ಟಿದ್ದೀನಿ ಅಂತ. ಈ ಥರ ಲೆಂತಾಗಿ ನಮ್ಗೆ ಹೇಳಿ ನೋಡಿ, ನಮ್ಮಮ್ಮ ಹೂ ಕಟ್ತಿದ್ದಾರೆ. ಇದು ನಮ್ಮ ಗಾರ್ಡನ್ ಹೂವು. ಹೌದು, ಆಗ್ಲೇ ಮೆನ್ಷನ್ ಮಾಡ್ದಂಗೆ. ಇದು ಗಾರ್ಡನ್ ಹೂವು ಅಲ್ವಾ? ನೋಡಿ ಎಷ್ಟು ಕಲರ್ ಇದೆ, ಸುಮಾರು ಕಲರ್ ಹೋಗ್ಬಿಟ್ಟಿದೆ. ಹಂಗೂ ಇದು ಸಾಕಾಗಲ್ಲ ನಂಗೆ ತುಳಸಿ ಪೂಜೆಗೆ. ಓಕೆ, ತರಿಸಿದ್ದೀನಿ ಇನ್ನೂ ಸೇವಂತಿಗೆ ಇಲ್ಲ. ಅದಕ್ಕೋಸ್ಕರ ಕಟ್ಬಿಟ್ರೆ ನನಗೆ ಬೇಗ ಪೂಜೆಗೆ ಸರಿ ಆಯ್ತದೆ ಅಂತ ಕಟ್ಕೋತಾ ಇದ್ದೀನಿ. ಓಕೆ, ನಮ್ಮನೆ ಹೂವು ತುಳಸಿ ಎಲ್ಲ ಹಾಕ್ತೀನಲ್ವಾ ನಾನು, ಅದಕ್ಕೋಸ್ಕರ ಕಟ್ಬಿಟ್ಟು ಮುಡ್ಸೋಣ ಅಂತ. ಓಕೆ ಓಕೆ. ಸದ್ಯ ನಮ್ಮನೇಲಿ ಇಷ್ಟೊಂದು ಹೂ ಬಿಡ್ತಲ್ಲ, ಇಲ್ಲಾಂದ್ರೆ ಜಾಸ್ತಿ ತರಿಸ್ಬೇಕಾಗ್ಬಿಡೋದು ನಾನು. ಹೌದು, ಜಾಸ್ತಿ ತರಿಸ್ಬೇಕಿತ್ತು. ಇದರಿಂದ ಸ್ವಲ್ಪ ಸೇವ್ ಆಗುತ್ತೆ ಅಷ್ಟೇ. ಓಕೆ, ನೋಡಿ ಚೆನ್ನಾಗಿ ಕಟ್ತಾ ಇದ್ದೀನ ತುಳಸಿ ಪೂಜೆಗೆ. ಚೆನ್ನಾಗಿ ಕಟ್ತಿದ್ದೀರಾ. ಕಲರ್ ಪುಷ್ಪ. ಇವತ್ತೊಂದು ದಿನ ತುಳಸಿ ಹಬ್ಬ ಬಂದಿದೆ. ತುಳಸಿ ಹಬ್ಬ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ, ಹಾಗೆ ನಾವು ಕೂಡ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀನಿ ಅಂತ ನೀವು ಈ ವಿಡಿಯೋನಲ್ಲಿ ನೋಡ್ಕೊಂಡು ಬರ್ತೀರಲ್ಲ. ಫಸ್ಟು ತುಳಸಿ ಕಟ್ಟೆನ ಎಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ರಂಗೋಲಿ ಹಾಕಿ ಮತ್ತು ಕಲರ್ ಬಣ್ಣಗಳಿಂದ ಅಲಂಕಾರ ಮಾಡಿ ಕೃಷ್ಣನ ವಿಗ್ರಹ ಇಟ್ಟು ಮತ್ತು ಅದಕ್ಕೆಲ್ಲ ಹೂವುಗಳು ಹಾಕಿ ಮತ್ತು ತುಳಸಿ ಕಟ್ಟೆಗೆ ಅರಿಶಿನ, ಕುಂಕುಮ, ಗಂಧ ಪ್ರತಿಯೊಂದು ಕೂಡ ತುಳಸಿ ಗಿಡಕ್ಕೆ ಹಾಕಿ, ನಂತರ ನಲ್ಲಿಕಾಯಿ ಗಿಡಕ್ಕೆ ರಂಗೋಲಿನ ಬಿಡ್ತಾ ಇದ್ದೀನಿ. ರಂಗೋಲಿನಲ್ಲೂ ಕೂಡ ನಾನು ದೀಪ ಥರ ಬಿಡ್ತಾ ಇದ್ದೀನಿ. ಯಾಕಂತಂದರೆ ಇವಾಗ ಕಾರ್ತಿಕ ಸೋಮವಾರ ಬಂದಿದೆ ಅಲ್ವಾ, ಅದಕ್ಕೆ ದೀಪ ಹಚ್ಚಿಡ್ಬೇಕಲ್ವ. ನಾನು ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರಗಳಲ್ಲಿ ನಾನು ತುಳಸಿ ಗಿಡಕ್ಕೆ ದೀಪ ಹಚ್ತಾ ಇರ್ತೀನಿ. ಅದರಿಂದ ರಂಗೋಲಿಲಿ ದೀಪ ಕೂಡ ನಾನು ಬಿಡ್ತಾ ಇದ್ದೀನಿ. ರಂಗೋಲಿ ಕಲರ್ಸಿಂದನೂ ಕೂಡ ನಾನು ಕಲರ್ ರಂಗೋಲಿನ ಹಾಕ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಕಲರ್ಫುಲ್ ಆಗಿದೆ ರಂಗೋಲಿ ಡಿಸೈನ್ ಅಂತ.
ಅದೇ ರೀತಿ ಹಬ್ಬಗಳು ಬಂದರೂ ಕೂಡ ನಾನು ಈ ಥರ ಕಲರ್ಫುಲ್ಲಾಗಿ ಕಲರ್ ನಾಚ್ತಾ ಇರ್ತೀನಿ ರಂಗೋಲಿಗೆ. ಈಗ ನಾನು ಕೃಷ್ಣ ಸ್ಟ್ಯಾಚೋಗೆ, ರಾಧಾಕೃಷ್ಣ ಸ್ಟ್ಯಾಚೋ ಇದು, ಹಾರ ಹಾಕ್ತಾ ಇದ್ದೀನಿ ನೋಡು. ಹೌದು. ತುಳಸಿ ಕಟ್ಟೆಗೂ ಕೂಡ ನಾನು ಆ ಗಂಧದಿಂದ ಮತ್ತು ಅರಸಿನ ಕುಂಕುಮದಿಂದ ಅಲಂಕಾರ ಮಾಡ್ತಿದ್ದೀನಿ. ಶ್ರೀಕೃಷ್ಣ ಪರಮಾತ್ಮನಿಗೂ ಕೂಡ ತುಳಸಿ ಅಂದರೆ ತುಂಬಾ ಇಷ್ಟ. ಎಲ್ಲ ಥರದ ಹೂಗಳಿಗಿಂತ ತುಳಸಿ ಅಂತಂದರೆ ಶ್ರೀಕೃಷ್ಣನಿಗೆ ತುಂಬಾ ಇಷ್ಟ. ಸಂಜೆ ಪೂಜೆ ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಪೂಜೆಗೆಲ್ಲ ತಯಾರಿ ಮಾಡ್ತಾಯಿದ್ದೀನಿ. ಕೃಷ್ಣನ್ಗೆ ಇವಾಗ ನಮ್ಮ ಗಾರ್ಡನಲ್ಲಿ ಕೂಡ ಕಲರ್ ಪುಷ್ಪಗಳು ಬಿಟ್ಟಿದೆ ನೋಡಿ. ನಾನು ಅದನ್ನೆಲ್ಲ ಕಟ್ಟಿ ಹೂವಾರ ಮಾಡಿ ನಾನು ತುಳಸಿಗೆ ಹೂವಾರ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಪುಷ್ಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾವೇ ಸ್ವಂತ ಬೆಳೆದು ನಾವೇ ಕಟ್ಟಿ ನಾವೇ ದೇವರಿಗೆ ಮುಡಿಸ್ದಾಗ ಇರೋ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್. ಗೈಸ್, ತುಳಸಿ ಹಬ್ಬದ ವಿಶೇಷತೆ ಮತ್ತು ಮಹತ್ವನ ತಿಳ್ಕೊಳ್ಳೋಣ ಬನ್ನಿ. ತುಳಸಿ ಹಬ್ಬವನ್ನು ತುಳಸಿ ವಿವಾಹ ಎಂದು ನಾವು ಕರೆಯಲಾಗ್ತದೆ. ಈ ಹಬ್ಬದಲ್ಲಿ ಪವಿತ್ರ ತುಳಸಿ ದೇವಿಯನ್ನು ಶ್ರೀ ವಿಷ್ಣುವಿನ ಸಾಲಿಗ್ರಾಮ ರೂಪದೊಂದಿಗೆ ಮದುವೆ ಮಾಡಿಕೊಡಲಾಗುತ್ತೆ. ಇದು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಏಕಾದಶಿ ಮತ್ತು ದ್ವಾದಶಿ ದಿನದಂದು ಆಚರಿಸಲಾಗ್ತದೆ ಫ್ರೆಂಡ್ಸ್. ಈ ದಿನದಿಂದ ಹಿಂದೂಗಳಲ್ಲಿ ವಿವಾಹ ಶುಭ ಕಾಲ ಪ್ರಾರಂಭವಾಗ್ತದೆ. ಪುರಾಣಗಳಲ್ಲಿ ಹೇಳುವಂತೆ ತುಳಸಿ ದೇವಿ ಅಂದರೆ ದೇವಿ ವೃಂದೆಯ ಅವತಾರ. ಅವರು ರಾಕ್ಷಸ ರಾಜ ಜಲಂಧರನ ಪತ್ನಿಯಾಗಿದ್ದರು. ಜಲಂಧರನ ಅಹಂಕಾರವನ್ನು ನಾಶ ಮಾಡಲು ಶ್ರೀ ವಿಷ್ಣು ಅವನನ್ನು ಸಂಹರಿಸ್ತಾರೆ. ಆದ್ದರಿಂದ ಕೋಪಗೊಂಡ ವೃಂದೆಯವರು ವಿಷ್ಣುವಿಗೆ ಶಾಪ ನೀಡಿದರು. ವಿಷ್ಣು ಅವರು ವೃಂದೆಯ ಶಾಪವನ್ನು ಸ್ವೀಕರಿಸಿ ಸಾಲಿಗ್ರಾಮ ರೂಪದಲ್ಲಿ ನೆಲೆಗೊಂಡರೆ ಮತ್ತು ವೃಂದೆಯರನ್ನು ತುಳಸಿ ಆಶೀರ್ವಾದಿಸಿದರು. ಅವರ ದಿವ್ಯ ಸಂಯೋಗವೇ ಇಂದು ನಾವು ಆಚರಿಸುವ ತುಳಸಿ ವಿವಾಹ. ಗೈಸ್, ಇದು ಶುದ್ಧತೆ, ಭಕ್ತಿ ಮತ್ತು ಸಮೃದ್ಧಿಯ ಸಂಕೇತ. ತುಳಸಿ ವಿವಾಹ ಮಾಡಿದರೆ ಮನೆಗೆಲ್ಲ ಶಾಂತಿ ಮತ್ತು ಆನಂದ ಬರುತ್ತೆಂದು ನಂಬಿಕೆ. ಮಹಿಳೆಯರು ತುಳಸಿ ಬೃಂದಾವನವನ್ನು ಅಲಂಕರಿಸಿ ಪೂಜೆ ಮಾಡ್ತಾರೆ, ದೀಪ ಹಚ್ತಾರೆ ಮತ್ತು ತುಳಸಿ ಸಾಲಿಗ್ರಾಮ ವಿವಾಹವನ್ನು ವಿವಿಧ ರೀತಿಯಲ್ಲಿ ಮಾಡ್ತಾರೆ. ಈ ಹಬ್ಬ ಮನೆಯಲ್ಲೆಲ್ಲ ಭಕ್ತಿ, ಪ್ರೀತಿ ಮತ್ತು ದೈವಿಕ ಬೆಳಕಿನಿಂದ ತುಂಬಿರುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ತುಳಸಿ ಹಬ್ಬದ ವಿಶೇಷತೆ ಎಲ್ಲ ಆಗಾಗಿತ್ತು. ತುಳಸಿ ದೇವಿಯಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಗೈಸ್. ತುಳಸಿ ಕಟ್ಟೆಯನ್ನು ಗೆಜ್ಜೆ ವಸ್ತ್ರದಿಂದ ಮತ್ತು ಅರಿಸಿನ ಕುಂಕುಮ ಗಂಧದಿಂದ ಹೂವಿನಿಂದ ಅಲಂಕಾರ ಮಾಡಿದ್ರೆ ತುಳಸಿ ಕಟ್ಟೆ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನಿಮಗೂ ಕೂಡ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ ಮತ್ತು ಸಂತೋಷ, ಸುಖ, ನೆಮ್ಮದಿ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಫಸ್ಟು ತುಳಸಿ ಕಟ್ಟೆನ ಎಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ರಂಗೋಲಿ ಹಾಕಿ ಮತ್ತು ಕಲರ್ ಬಣ್ಣಗಳಿಂದ ಅಲಂಕಾರ ಮಾಡಿ ಕೃಷ್ಣನ ವಿಗ್ರಹ ಇಟ್ಟು ಮತ್ತು ಅದಕ್ಕೆಲ್ಲ ಹೂವುಗಳು ಹಾಕಿ ಮತ್ತು ತುಳಸಿ ಕಟ್ಟೆಗೆ ಅರಿಸಿನ ಕುಂಕುಮ ಗಂಧ ಪ್ರತಿಯೊಂದು ಕೂಡ ತುಳಸಿ ಗಿಡಕ್ಕೆ ಹಾಕಿ ಕೃಷ್ಣಾಯ ವಾಸುದೇವಾಯ ಪರಮಾತ್ಮನೇ ಪ್ರಣತಃ ಕೇಶನಾಶಾಯ ಗೋವಿಂದಾಯ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಿ ಕುಮಾರಾಯ ಗೋವಿಂದಾಯ ನಮಃ.
लोलाय नमः श्रीलोलाय नमः ओम सुभद्रपूर्वजाय नमः कृष्णे सर्ववेदाय नमः ध्याय पूर्णाय रामेन्द्राय वामनाय वनस्पतिदेवाय नारसिंहाय योगनन्दनाय नमः ओम त्रिविक्रमाय नमः नाथाय नमः लक्ष्मीदेवाय नमः श्रीहरिये नमः वासुदेवाय देवकी नंदनाय च नन्दगोविन्दाय गोविन्दाय नमः ओम नमो वासुदेवाय नमः ओम नमो वासुदेवाय नमः ओम नमो वासुदेवाय नमः ओम नमो वासुदेवाय ओम नमो वासुदेवाय नमः लक्ष्मीप्रियाय नमः ओम रुक्मिणीरमणाय राधप्रियाय नमः शान्ताय नमः सर्वपालकाय नमः सर्वविष्टुदाय नमः ओम वेदान्तमर्जिने नमः ओम शिवस्तवाय नमः सदाय नमः शिवप्रियाय नमः श्रीहरिये नमः। ಗೈಸ್, ನಾನು ಯಾವಾಗ ಪೂಜೆ ಮಾಡಿದ್ರು ಕೂಡ ದೇವರ ಶ್ಲೋಕನ ನಾನು ಪಠಿಸ್ತಾ ಇರ್ತೇನೆ. ನನಗೆ ತುಂಬಾ ಇಷ್ಟ. ನಾನು ದೇವ ಶ್ಲೋಕ ಹೇಳ್ಕೊಂಡು ನಾನು ಪೂಜೆ ಮಾಡಿದ್ರೇ ನನಗೆ ತೃಪ್ತಿ ಬರೋದು. ಅದಕ್ಕೋಸ್ಕರ ನಾನು ಯಾವಾಗಲೂ ರಾಮನ ಭಜನೆ, ಕೃಷ್ಣಂದು, ಎಲ್ಲ ದೇವಿಯದ್ದು ಎಲ್ಲ ಕೂಡ ನನಗೆ ಎಷ್ಟು ಬರುತ್ತೆ ಅಷ್ಟು ನಾನು ಶ್ಲೋಕ ಪಠಿಸ್ತಾ ಇರ್ತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನನ್ನ ಪೂಜೆ ಹೆಂಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ ಹೇಳ್ತೀರಲ್ಲ. ದೀಪಾವಳಿಯ ಕಾರ್ತಿಕೆ ಸೋಮವಾರ ಬಂದಾಗ ತುಳಸಿ ಹಬ್ಬ ಬರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ತುಳಸಿ ಹಬ್ಬನ ಆಚರಿಸ್ತಾರೆ. ಹಾಗೆ ನಾವು ಕೂಡ ತುಳಸಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನೋಡಿ ಗೈಸ್, ಈ ಥರ ಪೂಜೆಗಳೆಲ್ಲ ಮಾಡಬೇಕು. ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಕೂಡ ನಂಗೆ ಸಪೋರ್ಟ್ ಮಾಡಿದ್ಲು. ನೋಡಿ, ಈ ಥರನೇ ಯಾವಾಗಲೂ ಪೂಜೆ ಮಾಡೋದು ನಾವು. 2 ನಾನು ತುಳಸಿ ಪಾಟ್ ಇಟ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ನಾನು 2 ಕೂಡ ಇಟ್ಬಿಟ್ಟು ನಾನು ತುಳಸಿ ಪೂಜೆ ಮಾಡ್ತೀನಿ. ಹಣ್ಣು ಕಾಯಿ ಮತ್ತು ಸ್ವೀಟ್ಸು, ಹಾಲು, ತುಪ್ಪ ಪ್ರತಿಯೊಂದು ಪ್ರಸಾದವಾಗಿ ನಾನು ಇಡ್ತೀನಿ. ಎಲ್ಲ ಥರದ ಸ್ವೀಟ್ಸು ಪ್ರಸಾದಗಳು ಕೂಡ ಇಡ್ಬೋದು. ದೀಪಾವಳಿ ಹಬ್ಬದಲ್ಲಿ ನಾವು ಜಾಸ್ತಿ ಪಟಾಕಿ ತಂದಿದ್ವಿ. ಅವತ್ತು ಸ್ವಲ್ಪನೇ ನಾವು ಪಟಾಕಿ ಹೊಡೆದಿದ್ದು, ಇನ್ನೊಂದು ಸ್ವಲ್ಪ ನಾವು ಕಾರ್ತಿಕೆ ಸೋಮವಾರ ಬಂದಾಗ ಪಟಾಕಿ ಹಚ್ಚೋಣ ಅಂತ ಹಂಗೆ ಇಟ್ಕೊಂಡಿದ್ವಿ. ಈಗ ತುಳಸಿ ಹಬ್ಬಕ್ಕೂ ಕೂಡ ನಾನು ಪಟಾಕಿ ಹಚ್ತೀನಿ ಗೈಸ್, ನೀವು ಕೂಡ ನೋಡಿ. ತುಳಸಿ ಹಬ್ಬದ ದಿನ ಹೊಡಿತೀರಾ? ಹೌದು, ನಾನು ಇವತ್ತು ಹೂಕುಂದ ಹೊಡಿತೀನಿ. ಮತ್ತೆ ನಾನು ಕೃಷ್ಣನ್ ಚಕ್ರ, ಇವತ್ತು ತುಳಸಿ ಹಬ್ಬ ಅಲ್ವಾ, ಅದಕ್ಕೆ ಕೃಷ್ಣನ್ ಚಕ್ರ ಮತ್ತೆ ಹೂಕುಂದ ಎಲ್ಲ ನಿನ್ಗೂ ಸ್ವಲ್ಪ ಇದ್ರ ಕವರಲ್ಲಿ ಇಟ್ಟಿದ್ದೀನಿ, ಆಯ್ತಾ. ಇವಾಗ ನೋಡು, ನಾನು ಸುರ್ಸುರ್ ಬೆತ್ತಿ ಹೊಡಿತೀನಿ, ಚಕ್ರ ಹೊಡಿತೀನಿ. ಹೊಡೆಯರಪ್ಪ. ಓಹೋ, ಏನಕ್ಕೆ ಇವತ್ತು ಕೃಷ್ಣ ಚಕ್ರ ಹೊಡಿತಿದ್ದೀರಾ ಅಂತ ಗೊತ್ತಾಯ್ತು ಬಿಡಿ. ಹೌದಾ, ಏನಕ್ಕೆ ಹೇಳು ಮತ್ತೆ. ತುಳಸಿ ಹಬ್ಬ ಆಯ್ತಲ್ಲ ಅದಕ್ಕೆ. ಕೃಷ್ಣನ್ ನೋಡು, ಕೃಷ್ಣನ್ಗೆ ಕೃಷ್ಣ ನಿನ್ಗೆ ಸುರ್ಸುರ್ ಬತ್ತಿ ಪಟಾಕಿ ಹೊಡಿತಾ ಇದ್ದೀನಿ ಕೃಷ್ಣ. ಹ್ಯಾಪಿ ದೀಪಾವಳಿ, ಹ್ಯಾಪಿ ತುಳಸಿ ಹಬ್ಬ. ಇದಿಲ್ಲಿ ಬಂದ್ಬಿಡುತ್ತಾ, ಅಲ್ಲೋಗ್ಲಾ? ಏನಾಗಲ್ಲ, ಹೊಡೀರಿ. ಹೌದಾ, ಈ ಕಡೆಗೆ ಬನ್ನಿ. ಓ ಮೈ ಗಾಡ್, ಆ ಕಡೆ ಹೋಗ್ಬಿಡಿ. ನೋಡು ನಾನು ಹೆಂಗೆ ಕೃಷ್ಣನ್ ಚಕ್ರ ಹೊಡ್ದೆ. ಚಿಂದಿ ನೀವು. ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ. ಅದೇನು ಹೋಗಲ್ಲ. ಹ್ಯಾಪಿ ತುಳಸಿ ಹಬ್ಬ. ಜೈ ಶ್ರೀ ರಾಧಾಕೃಷ್ಣ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಮಾವ ಮಗುವಾದನು ಅಳಿಯ ಮಗುವಾದನು. ಹ್ಯಾಪಿ ತುಳಸಿ ಹಬ್ಬ. ಹ್ಯಾಪಿ ತುಳಸಿ ಹಬ್ಬ. ತುಳಸಿ ಅಮ್ಮ, ತುಳಸಿ ದೇವಿಯಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಗೈಸ್. ಜೈ ಶ್ರೀ ಕೃಷ್ಣ, ರಾಧಾ ಕೃಷ್ಣ, ಎಲ್ಲ ಜನತೆಗೆ ಶ್ರೀ ಕೃಷ್ಣ, ನಾಡಿನ ಸಮಸ್ತ ಜನತೆಗೆ ಹ್ಯಾಪಿ ತುಳಸಿ ಹಬ್ಬದ ಶುಭಾಶಯಗಳು.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು. ಬಾಯ್ ಬಾಯ್.